ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಗೋಕಾಕ್. ರುದ್ರ ರಮಣೀಯ ಜಲಪಾತದ ಬಳಿ ಪ್ರವಾಸಿಗರ ದಂಡು. ಮೈದುಂಬಿ ಹರಿಯುತ್ತಿರುವ ಘಟಪ್ರಭೆ, ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲಧಾರೆ, ನೋಡಲು ಹರಿದು ಬರ್ತಿರುವ ಪ್ರವಾಸಿಗರ ದಂಡು, ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ. ಇದು ಗೋಕಾಕ್ನಲ್ಲಿ ಕಂಡ ನಿಸರ್ಗ ರಮಣೀಯ ದೃಶ್ಯ. ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಗೋಕಾಕ್ ಕೂಡ ಪ್ರಸಿದ್ಧಿಯಾಗಿದೆ. ಮಳೆಗಾಲದಲ್ಲಂತೂ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಗೋಕಾಕ್ ಫಾಲ್ಸ್ ಸೇರಿದಂತೆ ಹತ್ತಿರವೇ ಇರುವ ಗೊಡಚಿನಮಲ್ಕಿ ಜಲಪಾತ ಕೂಡ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಮಳೆಗಾಲದಲ್ಲಿ ಎಲ್ಲಿಯಾದ್ರೂ ಬೆಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು, ಈ ನೀರು ಬರುವಂತಹ ಪ್ರದೇಶಗಳಿಗೆ ಹೋಗಬೇಕು, ಜಲಪಾತವನ್ನ, ನಿಸರ್ಗ ರಮಣೀಯವಾದಂತಹ ಸ್ಥಳವನ್ನ ನೋಡಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಬೆಸ್ಟ್ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿರ್ತಕ್ಕಂತಹ ಗೋಕಾಕ್ ಫಾಲ್ಸ್ ಬಹಳಷ್ಟು ಪ್ರಸಿದ್ಧಿನ ಪಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿರುವ ಹಿನ್ನೆಲೆ ಘಟಪ್ರಭೆ ನದಿ ಉಕ್ಕಿ ಹರಿಯುತ್ತಿದೆ. ಇದರೊಂದಿಗೆ ಪ್ರವಾಸಿಗರ ಕಣ್ಣಿಗೆ ಹಬ್ಬವೋ ಹಬ್ಬ. ಜಿಲ್ಲೆಯ ಗೋಕಾಕ್ ಫಾಲ್ಸ್ ನೋಡಲು ಬಂದ ಜನ ಗೊಡಚಿನಮಲ್ಕಿ ಫಾಲ್ಸ್ಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಕಲ್ಲು ಬಂಡೆಗಳ ನಡುವೆ ಹರಿಯುವ ಬೃಹತ್ ಪ್ರಮಾಣದ ನೀರು ಮತ್ತು ಸಣ್ಣ ಸಣ್ಣ ತೊರೆಗಳು ಕೂಡ ಮನಸ್ಸಿಗೆ ಮುದವನ್ನ ನೀಡುತ್ತಿವೆ. ಸುತ್ತಮುತ್ತಲೂ ಗುಡ್ಡ ಬೆಟ್ಟಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಗೋಕಾಕ್ನಿಂದ ಗೊಡಚಿನಮಲ್ಕಿಗೆ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಈ ಫಾಲ್ಸ್ ಇದೆ. ಗೋಕಾಕ್ ಫಾಲ್ಸ್ ಜೊತೆಗೆ ಇನ್ನೊಂದು ಸ್ಥಳ ಇದೆ ಏನಂತ ಹೇಳಿದ್ರೆ ಗೊಡಚಿನಮಕ್ಕಿ ಅಂತ ಹೇಳಿ, ಗೋಕಾಕ್ನಿಂದ ಒಂದು 15-16 ಕಿಲೋಮೀಟರ್ ದೂರದ ಅಂತರದಲ್ಲಿರ್ತಕ್ಕಂಥ ಗೊಡಚಿನಮಕ್ಕಿ ಅನ್ನುವ ಪ್ರದೇಶಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈ ಪ್ರದೇಶ ಬಹಳಷ್ಟು ರುದ್ರ ರಮಣೀಯವಾಗಿದೆ. ಯಾಕಂದ್ರೆ ಇಲ್ಲಿ ಪಡಿ ಕಲ್ಲುಗಳನ್ನ ನಡುವೆ ಈ ಒಂದು ಘಟಪ್ರಭೆ ನದಿ ಹರಿದು ಮುಂದೆ ಗೋಕಾಕ್ ಫಾಲ್ಸ್ ಅಂತ ಬಿದ್ದು ಮುಂದೆ ಬಾಗಲಕೋಟೆ ಜಿಲ್ಲೆಗೆ ಸಂಪರ್ಕವನ್ನ ಇದು ಸಾಧಿಸುವಂತಹ ನದಿಯಾಗಿದೆ. ಪ್ರವಾಸಿಗರು ಸ್ನಾನ ಮಾಡೋದು, ನೀರಿನಲ್ಲಿ ಆಟವಾಡುವ ದೃಶ್ಯಗಳು ಕಂಡಿತು. ಮೊಬೈಲ್ಗಳಲ್ಲಿ ಫೋಟೋ ಸೆರೆ ಹಿಡಿಯುವುದು, ಸೆಲ್ಫಿ ತೆಗೆದುಕೊಳ್ಳುವ ಯುವಕ ಯುವತಿಯರು ಕಂಡ್ರು. ಕುಟುಂಬ ಸಮೇತರಾಗಿಯೂ ಪ್ರವಾಸಿಗರು ಭೇಟಿ ನೀಡಿದ್ರು. ಬಹಳಷ್ಟು ಪ್ರವಾಸಿಗರು ಇದನ್ನ ನೋಡೋದಕ್ಕೆ ಈ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಜನ ಆಗಮಿಸ್ತಾರೆ. ಪ್ರವಾಸಿಗರು ತಮ್ಮ ಫ್ಯಾಮಿಲಿ ಸಮೇತ ಕೂಡ ಆಗಮಿಸ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಬಹಳಷ್ಟು ಪಾಚಿ ಕಟ್ಟಿರುವಂತಹ ಬಂಡೆಗಲ್ಲುಗಳು ಇಲ್ಲಿ ಇರುತ್ತೆ. ಹಾಗಾಗಿ ನಡೆದಾಡುವ ಸಂದರ್ಭಗಳಲ್ಲಿ ಮಕ್ಕಳಿಗೆ ನೀವೇನಾದ್ರೂ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಏನು ಜೋಗ ಜಲಪಾತ ಅಂತ ಕೇಳ್ತೀವಿ, ಅದೇ ರೀತಿಯಲ್ಲಿ ಇದು ಗೋಕಾಕ್ ಫಾಲ್ಸ್, ಗೋಕಾಕ್ ಜಲಪಾತ ಅಂತ ಹೇಳಿದ್ರೆ ಬಹಳಷ್ಟು ಫೇಮಸ್. ಗೋಕಾಕ್ ಜಲಪಾತನ ಬಳಿಯಲ್ಲಿರ್ತಕ್ಕಂಥ ಏನು ಗೊಡಚಿನಮಲ್ಕಿ ಫಾಲ್ಸ್ ಅಂತ ಹೇಳಿದ್ರೆ ಇನ್ನೂ ಬಹಳಷ್ಟು ಫೇಮಸ್. ಯಾಕಂದ್ರೆ ಇಲ್ಲಿ ವಿಶಾಲವಾದಂಥ ಜಾಗ ಇದೆ, ಅಪಾಯಕಾರಿ ಕಡಿಮೆ. ಬಟ್ ಈಗ ನೀರು ಕಮ್ಮಿ ಇರೋದ್ರಿಂದ ಅಪಾಯಕಾರಿ ಕಡಿಮೆ ಆಗಿದೆ. ನೀರು ಬಹಳಷ್ಟು ಮಟ್ಟದಲ್ಲಿದ್ದಾಗ ಅಪಾಯ ಹೆಚ್ಚಿರುವ ರೀತಿಯಲ್ಲಿ ಆಗತ್ತೆ. ಆಗ ಜಾಗೃತಿಯನ್ನು ವಹಿಸಬೇಕು. ಇನ್ನು ಕುಟುಂಬ ಸಮೇತಪ್ಪ ಅಂದರೆ ಇಲ್ಲಿ ನೀವು ಏನಾದರೂ ತಿಂಡಿ ತಿನಿಸುಗಳನ್ನ ತಂದು ಗಲೀಜು ಮಾಡಬೇಡಿ. ಯಾಕಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟೇ ನಿಸರ್ಗವನ್ನು, ಪರಿಸರವನ್ನು ಕಾಪಾಡುವಂತಹ ಪ್ರಯತ್ನವನ್ನು ಮಾಡಿ ಬನ್ನಿ. ಈ ಒಂದು ಉತ್ತರ ಕರ್ನಾಟಕದ ಬಹಳಷ್ಟು ಪ್ರಸಿದ್ಧವಾದಂಥ ಸ್ಥಳ ಆಗಿದೆ. ಗೋಕಾಕ್ ಫಾಲ್ಸ್ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹತ್ತಿರಕ್ಕೆ ಹೋಗಲು ನಿಷೇಧಿಸಲಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ತಂತಿ ಬೇಲಿ ಅಳವಡಿಸಲಾಗಿದೆ. ಅಲ್ಲೇ ನಿಂತು ನೋಡಬಹುದು ಅಥವಾ ವ್ಯೂ ಪಾಯಿಂಟ್ ಬಳಿಯೂ ಸುಂದರತೆ ಕಣ್ತುಂಬಿಕೊಳ್ಳಬಹುದು. ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ಸೂಕ್ತ. ರನ್ ಟಿವಿ ನ್ಯೂಸ್, ಗೋಕಾಕ್. ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ.
ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.